ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತಾಂಡವ್ ಶ್ರೇಷ್ಠ ಇಲ್ಲಿಯ ತನಕ ಅರ್ಥವೇ ಮಾಡಿಕೊಂಡಿಲ್ಲ. ಶ್ರೇಷ್ಠ ಕಂಡರೆ ತಾಂಡವ್ಗೆ ಇಷ್ಟ, ಹೌದು, ಹಾಗಂತ ರಿಸ್ಕ್ ತೆಗೆದುಕೊಳ್ಳಲ್ಲ. ಶ್ರೇಷ್ಠಳಿಂದ ರಿಸ್ಕ್ ಕೂಡ ಆಗಬಾರದು. ತನಗೆ ತೊಂದರೆಯಾಗುತ್ತದೆ ಎಂದಾಗ ಶ್ರೇಷ್ಠಳನ್ನ ನಡುವಲ್ಲೇ ತಾಂಡವ್ ಬಿಟ್ಟು ಬಂದಿರೋ ಉದಾಹರಣೆಗಳು ಇದ್ದಾವೆ. ದರದರನೆ ಎಳೆದುಕೊಂಡು ಹೋಗಿ ಮನೆಯಿಂದ ಹೊರಗೆ ಹಾಕಿರೋ ಉದಾಹರಣೆಗಳು ಇದ್ದಾವೆ. ಆದರೂ ತಾಂಡವ್ ಕಟ್ಟಿಕೊಳ್ತೀನಿ ಅಂತ ಶ್ರೇಷ್ಠ ಆಟ ಮಾತ್ರ ಕಡಿಮೆ ಆಗ್ತಿಲ್ಲ. ಈ ಮನೆಯಲ್ಲಿ ನಾನಿರಬೇಕಾ ಅಥವಾ ಭಾಗ್ಯ ಇರಬೇಕಾ, ನೀನೇ ನಿರ್ಧಾರ ಮಾಡು ಅಂತ ಹೇಳಿದ ತಾಂಡವ್ ಉತ್ತರ ಸಿಗದೇ ಇದ್ದಾಗ ಲಗೇಜು ಸಮೇತ ಶ್ರೇಷ್ಠಳ ಕೈ ಹಿಡಿದು ಹೊರಟೇ ಬಿಟ್ಟ. ಎಷ್ಟು ದಿನ? 2ನೇ ದಿನಕ್ಕೆ ಸಾಕಾಗಿ ಹೋಯಿತು. ಅದೇ ಲಗೇಜು ಸಮೇತ ಶ್ರೇಷ್ಠಳನ್ನು ಬಿಟ್ಟು ತಾಂಡವ್ ಸೀದಾ ಅಪ್ಪ ಅಮ್ಮನ ಮನೆಗೆ ಬಂದಿದ್ದಾನೆ. ಬಂದ ಕೂಡಲೇ ಅಪ್ಪನನ್ನು ತಬ್ಬಿಕೊಂಡಿದ್ದಾನೆ. ಇದು ನಾಟಕ ಎಂಬುದು ಅತ್ಯಂತ ಸ್ಪಷ್ಟವಾಗಿ ಮನೆಯವರಿಗೆಲ್ಲ ಕಾಣಿಸ್ತಾ ಇತ್ತು. ತಾಂಡವ್ ಬಂದದ್ದು, ಮಾವನನ್ನು ತಬ್ಬಿ ಮಾತನಾಡಿದ್ದು, ಈ ಯಾವುದನ್ನು ಭಾಗ್ಯ ನಂಬುವುದಕ್ಕೆ ಹೋಗ್ತಾ ಇಲ್ಲ. ಈ ನಾಟಕವನ್ನು ನಾವು ನಂಬಲ್ಲ ಎಂದು ಹೇಳಿದ್ದಾಳೆ. ಅದಕ್ಕೆ ತಾಂಡವ್ ಮತ್ತೊಂದು ಮಸ್ಕ ಹೊಡೆದಿದ್ದು, ನನಗೆ ಆದಂಥ ಜವಾಬ್ದಾರಿಗಳಿದ್ದಾವೆ, ಅವುಗಳನ್ನು ನಾನು ನಿಭಾಯಿಸಲೇಬೇಕು ಎಂದಿದ್ದಾನೆ. ಮಗ ಹೇಗೆ ಹೋದನೋ ಹಾಗೆ ವಾಪಸ್ ಬರ್ತಾನೆ ಅಂತ ಮಾತು ಕೊಟ್ಟಿದ್ದಳು ಕುಸುಮ. ಈಗ ಮನೆಗೆ ಬಂದಿರೋ ಮಗನನ್ನು ನೋಡಿ ಕುಸುಮ ಕೂಡ ಖುಷಿ ಪಟ್ಟಿದ್ರೆ ಸುನಂದ ಕೂಡ ಸಂತೋಷಗೊಂಡಿದ್ದಾಳೆ. ಶ್ರೇಷ್ಠಳಿಗೆ ಮನೆ ಕೆಲಸ, ಅಡುಗೆ, ತಿಂಡಿ ಇವೆಲ್ಲ ಮಾಡು ಅಂದರೆ ಆಗಲ್ಲ. ಆರಾಮವಾಗಿ ಓಡಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇರಬೇಕು. ಊಟ ತಿಂಡಿಗೆಲ್ಲ ಹೋಟೆಲ್ ಇದೆಯಲ್ಲ ಅನ್ನೋ ಭಾವನೆ. ತಾಂಡವ್ ಅಡುಗೆ ಮಾಡಿಲ್ಲ ಎಂದಾಗಲೂ ಇದೇ ಮಾತನ್ನೇ ಹೇಳಿದ್ದಾಳೆ. ವೀಕೆಂಡ್ನಲ್ಲಿ ರೊಮ್ಯಾಂಟಿಕ್ ಆಗಿ ಇಬ್ಬರು ಸೇರಿ ಅಡುಗೆ ಮಾಡೋಣ, ಈ ಆರ್ಡರ್ ಮಾಡಿಕೊಂಡು ತಿನ್ನು ಅಂತ ಹೇಳಿ ಕಾಲ್ ಕಟ್ ಮಾಡಿದಳು. ಮನೆಯಲ್ಲಿ ರುಚಿಯಾದ ಊಟ ತಿಂಡಿ ಮಾಡಿದ ತಾಂಡವ್ಗೆ ಹೋಟೆಲ್ ರುಚಿ ಎಷ್ಟು ದಿನ ಅಂತ ರುಚಿಸುತ್ತದೆ. ಈಗ ಲಗೇಜು ಸಮೇತ ಮನೆಗೆ ಬಂದಿದ್ದಾನೆ. ವೀಕ್ಷಕರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನಾಲಿಗೆಯ ರುಚಿ ಸೆಳೆದಿರಬೇಕು, ಅದಕ್ಕೆ ಓಡೋಡಿ ಬಂದಿದ್ದಾನೆ ಅಂತ. ಇನ್ನು ಹಲವರು ಬೇಸರ ಕೂಡ ಮಾಡಿಕೊಂಡಿದ್ದಾರೆ. ಒಂದೇ ರೀತಿ ಎಳೆಯುತ್ತಾ ಇದ್ದಾರೆ, ಗಟ್ಟಿತನ ಇಲ್ಲ ಅಂತ. ನಾನು ಭಾಗ್ಯ ಅಭಿಯಾನ ಶುರುವಾದಾಗ ನಿರೀಕ್ಷೆಗಳು ಜಾಸ್ತಿ ಆಗಿದ್ದವು, ಆದರೆ ಈಗ ವೀಕ್ಷಕರಿಗೆಲ್ಲ ಬೇಸರ ತರಿಸಿದೆ.